ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರಿಮಳಾ ರಾಘವೇಂದ್ರ ಅಂತ, ಅವರು ಪರಿಮಳಾ ನರಸಿಂಹನ್ ಅಂತ. ನಾನು ಆ ಅರ್ಥ ವಿವರಣೆಯನ್ನು ಹೇಳ್ತೀನಿ, ಅವ್ರು ಹಾಡನ್ನು ಹೇಳ್ತಾರೆ. ಸೊ ಇವತ್ತು ನಾವು ಇದನ್ನೊಂದು ಸೀರಿಯಸ್ ಆಗಿ ತರಬೇಕು ಅಂತ ನಮ್ಮ ಒಂದು ಪ್ರಯತ್ನ. ಇದರಲ್ಲಿ ಮೊದಲನೇ ಹಾಡನ್ನು ಅವ್ರು ವಾಸುದೇವ ವಿಠಲ ಅಂಕಿತವಾದ ಒಂದು ಹಾಡನ್ನು ಸೆಲೆಕ್ಟ್ ಮಾಡಿದ್ದೆವು. ಅವರು ಅದನ್ನು ಹಾಡ್ತಾರೆ, ನಾನು ಅರ್ಥ ಚಿಂತನೆಯನ್ನು ಹೇಳ್ತೀನಿ. ಬನ್ನಿ ಕೇಳೋಣ. ಹ್ಮ್ ನಾನ್ ಪಲ್ಲವಿ ಹಾಡ್ತೇನೆ. ಹ್ಮ್ 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 ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಸೊ ಈ ಕಲಿಯುಗದ ಧರ್ಮವನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ವಾಸುದೇವ ವಿಠಲದಾಸರು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ರಂಗವಿಠಲ ಅಂಕಿತದಲ್ಲಿ ಒಂದು ದೇವ್ರ ನಾಮದಲ್ಲಿ ಶ್ರೀಪಾದರಾಜರು ಸುಂದರವಾಗಿ ಹೇಳ್ತಾರೆ, ಧ್ಯಾನ ಅಂತಂದ್ರೆ ಅದು ಕೃತಯುಗದ ಧರ್ಮ, ಯಜನ ಯಾಜನವು ತ್ರೇತಾಯುಗದಿ, ದಾನವಾಂತಕನ ದೇವತಾರ್ಚನೆಯು ದ್ವಾಪರದಿ, ಕಲಿಯುಗದಿ ಗಾನದಿ ಕೇಶವ ಎಂದರೆ ಕೈಗೂಡುವುದು ರಂಗವಿಠಲ ಅಂತಾರೆ. ಏನು ನೀವು ಬಯಸ್ತಿರೋ ಅದ್ ನಿಮ್ ಕೈಗೆ ಸಿಗೋಕು ಅಂತಂದ್ರೆ ನೀವು ದೇವ್ರ ನಾಮವನ್ನು ಹೇಳಿದ್ರೆ ಸಾಕು ಕಲಿಯುಗದಲ್ಲಿ ಅಂತ. ಈ ಕಲಿಯುಗದಲ್ಲಿ ರಾಮ ಕೃಷ್ಣ ಗೋವಿಂದ ಅಂತ ಹೇಳೋಂತ ಒಂದು ಆ ಬಯಕೆಯನ್ನು ನಾವು ತರಬೇಕು ಮನಸ್ಸೊಳಗೆ. ಆಮೇಲೆ ಅದನ್ನು ನಾವು ಮಾಡಬೇಕು ಅಂತ ಯಾರು ಮಾಡ್ತಾರೋ ಅವರಿಗೆ ಎಷ್ಟೋ ಭಗವಂತನ ಒಂದು ಅನುಗ್ರಹ ಆಗತ್ತೆ ಅಂತ ಅನ್ನೋದೇ ಈ ಯಾಗ ಯಜ್ಞ ಇಂಥದ್ರಲ್ಲಿ ಬರೋಂತ ಫಲ ನಾಮದಲ್ಲೇ ಬರುತ್ತೆ. ಅಂದ್ರೆ ಕಲಿಯುಗದಲ್ಲಿ ಯಾಕೆ ತಡ, ಮತ್ತೆ ನಾಮ ಹೇಳ್ಬೋದಲ್ಲವೇ ಅಂತ. ಇಲ್ಲಪ್ಪ ಮನಸ್ ಕೇಳೋದಿಲ್ಲ ಅಂತಂದ್ರೆ ಅವಾಗ ಅದಕ್ಕೂ ಭಗವಂತನನ್ನೇ ಕೇಳು ಅಂತ ವಾಸುದೇವ ವಿಠಲ್ ಹೇಳ್ತಾರೆ. ದಾಸರ್ ಹೇಳ್ತಾರೆ, ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮವನ್ನು ನಾವು ವ್ಯಾಳಗೆ ಒದಗಿಸೋ ಅಂತ ರಾಮನ್ನೇ ಕೇಳೋದು. ಇಲ್ಲಿ ಯಾರನ್ನು ನಾವು ಕೇಳ್ತಾ ಇದ್ದೇವೆ ಒದಗಿಸೋ ಅಂತ? ಒದಗಿಸೋದು ಅಂದ್ರೆ ರಾಮ ಎಂಬ ನಾಮವನ್ನು ನನ್ನ ನಾಲಿಗೆಯಲ್ಲಿ ಹೇಳೋ ಹಂಗೆ ಮಾಡು ಅಂತ. ಹರಿಯೇ ಅಂತ ಕರೀತಾರೆ, ಹರಿಯೇ ಮರಿಯೇ ಅಂತ. ಇಲ್ಲಿ ಏನು ಅಂದ್ರೆ ಹರಿ ಅಂತಂದ್ರೆ ಯಾರು ನಮ್ಮೊಳಗೆ ಅಂತರ್ಯಾಮಿಯಾಗಿದ್ದಾನೆಯೋ ಅವನೇ ಹರಿ, ಸುಂದರಾಂಗನಾಗಿ ಸುಖಮಯನಾಗಿ ಇರುವಂತ ರೂಪ. ಮರಿಯೇ ಅಂತಂತಾರೆ, ಮರಿಯೇ ಅಂದ್ರೆ ಪುಟ್ಟವನು ಅಂತ ಅರ್ಥ. ಅಂದ್ರೆ ನಮಗೆ ಯಾವಾಗ್ಲೂ ಭಗವಂತ ತುಂಬಾ ಹತ್ರದಲ್ಲಿ ಇದ್ದಾನ ಅಂತಂದ್ರೂ ಕೂಡ ಅವನ ಹತ್ರ ನಾವು ಈ ತರದ ಒಂದು ವಾತ್ಸಲ್ಯ ಭಾವದಿಂದ ಅವನನ್ನು ಮಾತಾಡ್ಸೋದು ಅಂತ. ನನ್ನ ಒಂದು ಪುಟ್ಟ ಕಂದ ಅಂತಂದ್ರೆ ನಾನು ಹೆಂಗ್ ಕೇಳಕ್ ಸಾಧ್ಯ ಅಂತ ಅನ್ನೋದ್ರೆ ಅದು ನಾವು ಪ್ರೀತಿಯಿಂದ ಕೇಳಿದಾಗ ಒಪ್ಕೊಳತ್ತೆ ಮಗು. ಆ ತರನೇ ಇಲ್ಲಿ ಭಗವಂತ, ನೀನ್ ನನ್ನೊಳಗಿದ್ದಿ, ಅಂತರ್ಯಾಮಿಯಾಗಿದ್ದಿ, ನೀನು ಪುಟ್ಟ ಕೃಷ್ಣನಾಗಿದ್ದಿ ಅಂತ ನಾನು ತಿಳ್ಕೊಂಡು ನಿನ್ನನ್ನು ಕೇಳ್ತಾ ಇದ್ದೀನಿ. ಈ ರಾಮನಾಮವನ್ನು ನನ್ನ ನಾಲಿಗೆಯಲ್ಲಿ ಒದಗಿಸು ಅಂತ. ಆ ರಾಮ ಅಂತ ಅನ್ನೊಂದು ಶಬ್ದ ಅದು ತುಂಬಾ ವಿಸ್ಮಯ. ಯಾಕಂದ್ರೆ ರಾಮ ಹಂಗೆಂತಂದ್ರೆ ಏನು ಅಂದ್ರೆ ಅಮಿತವಾದ ಆನಂದ ಅಂತ ಅರ್ಥ. ರಮ್ ಅಂದ್ರೆ ಆನಂದ, ಅಮಿತವಾದ ಆನಂದ ಸ್ವರೂಪ. ಇವಾಗ ಯಾರಾದ್ರೂ ಒಬ್ರು ಜನರು ಯಾಕೆ ಏನಾದ್ರೂ ಮಾಡ್ತಾರೆ ಲೋಕದಲ್ಲಿ, ಹಸುವಾಗಿದ್ರೆ ಊಟ ಮಾಡ್ತಾರೆ, ಹೊಟ್ಟೆ ತುಂಬಿದ್ರೆ ಸಂತೋಷ ಆಗತ್ತೆ ಅಂತ. ತುಂಬಾ ಸುಸ್ತಾಗಿದ್ರೆ ನಿದ್ರೆ ಮಾಡ್ತಾರೆ, ದುಡ್ಡು ಬೇಕು ಅಂತ ಬಯಸ್ತಾರೆ, ಯಾಕೆಂದ್ರೆ ಅದರಿಂದ ಅವರು ಆನಂದವನ್ನು ಪಡಿಬಹುದು ಅಂತ. ಸೊ ಎಂಡ್ ಪಾಯಿಂಟ್ ಏನು, ಯಾವುದೇ ಒಂದು ಪ್ರಯತ್ನ ಆನಂದಕ್ಕಾಗಿ ಇದೆ. ಈ ರಾಮ ಅಂತಂದ್ರೆ ಅವನು ಯಾರು? ಆನಂದ ಸ್ವರೂಪ ಅಂತಾರೆ, ಅವನೇ ಆನಂದಮಯ. ಅದು ಅಮಿತವಾದ ಆನಂದಮಯ. ಅಮಿತ ಅಂತಂದ್ರೆ ಮಿತಿ ಇಲ್ಲ, ಅದು ಎಂಡ್ಲೆಸ್ ಆಗಿ ಯಾರಲ್ಲಿ ಆನಂದ ಇದೆಯೋ ಆ ರಾಮನ್ನ ನೀನ್ ಸ್ಮರಿಸು ಹಾಗೆಂತ ಅನ್ನೋಂಥ ಉಪದೇಶ ಕೊಡ್ತಾ ಅವರು ಭಗವಂತನಲ್ಲೇ ಆ ವಿನತಿಯನ್ನು ಮಾಡ್ತಾರೆ, ನನ್ನಿಂದ ರಾಮನಾಮವನ್ನು ನುಡಿಸು ಅಂತ. ಇವಾಗ ಮೊದಲನೇ ಚರಣ. ಕಾಲನ ದೂತರು ಕಠಿಣರೇ ಸರಿ, ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ. ಕಾಲನ ದೂತರು ಕಠಿಣರೇ ಸರಿ, ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ.
ಆಲಯದವರ ಶಕ್ತಿಯಲ್ಲೇನೋ, ಆಲಯದವರ ಶಕ್ತಿಯಲ್ಲೇನೋ, ಲಾಲಿಸಬೇಕೇಲೋ ಎನ್ನ ಭಿನ್ನಪ, ಲಾಲಿಸಬೇಕೇಲೋ ಎನ್ನ ಭಿನ್ನಪ, ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ, ವ್ಯಾಳಿಗೆ ಓದಗಿಸೋ ಹರಿಯೇ ಮರಿಯೇ. ಇಲ್ಲಿ ಕಾರಣ ಜೀವರು ಯಾಕೆ ರಾಮನಾಮವನ್ನು ಹೇಳಬೇಕು ಅಂತಂದಾಗ ಆನಂದಕ್ಕೆ ಅಂತಂದೆವು. ಅದು ಈಗ ನಂಗೆ ತಕ್ಷಣವೇ ಆನಂದ ಆಲ್ರೆಡಿ ಇದೆ, ನಾನು ಯಾಕೆ ಮಾಡ್ಬೇಕು ಅಂತ ಜನರು ಕೇಳ್ತಾರೆ. ನಾನು ನಾಳೆ ಮಾಡ್ತೀನಿ, ಇಲ್ಲ ನಂಗೆ ವಯಸ್ಸಾದ್ಮೇಲೆ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲಿ ದಾಸರು ಹೇಳ್ತಾರೆ, ಯಾರ್ಯಾರೋ ಯಾವಾಗ ಯಾವಾಗ ಅವರು ಏನೇನ್ ಮಾಡ್ಬೇಕು ಅಂತ ಇದ್ದಾರೆ ಅಂತ ಅನ್ನೋಂಥ ಉದ್ದೇಶಗಳು ಅವ್ರಿಗಿರ್ಬೋದು. ಆದ್ರೆ ಕಾಲ ಅದಕ್ಕೆ ಹೋಗೊಡ್ಬೇಕಲ್ಲ. ನೀವು ನಾನು 65 ವರ್ಷದಲ್ಲಿ ಮಾಡ್ತೀನಿ, 70ರಲ್ಲಿ ಮಾಡ್ತೀನಿ, 50ಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಆ ಕಾಲದಲ್ಲಿ ಬದುಕಿರ್ಬೇಕು, ನಿಮ್ ನಾಲಿಗೆ ಚೆನ್ನಾಗಿ ಉಚ್ಚಾರಣೆ ಮಾಡೋ ಹಂಗಿರ್ಬೇಕು, ಬುದ್ಧಿ ನೆಟ್ಟಗಿರ್ಬೇಕು, ಇವೆಲ್ಲ ಇದೆ. ಅದಕ್ಕೆ ಅಂತಾರೆ ಕಾಲನ ದೂತರು ಬಂದ್ರು ಅಂತ ಇಟ್ಕೊಳ್ಳಿ, ಆ ಜೀವ ಹೊರಡ್ಬೇಕು, ಅವನಿಗೆ ಏನೂ ಇಲ್ಲ. ನೋಡು ನಾಳೆ ನನ್ ಮಗನ್ ಮುಂಜಿ ಇದೆಪ್ಪ, ಇಲ್ಲ ನನ್ ಮೊಮ್ಮಗನ್ ಮುಂಜಿ ಇದೆಪ್ಪ, ನಾನ್ ನೋಡ್ಬೇಕು ಅಂತಂದ್ರೆ ಅವ್ನ್ ಬಿಡುವನ ಅಂತ ದಾಸರೆಲ್ಲ ಹಾಡಿದ್ದಾರೆ. ನೀವೆಲ್ಲ ಕೇಳಿದ್ರಿ ಅಂತ ಹಾಡುಗಳು. ಯಾಕೆ ಅಷ್ಟು ಕಠಿಣವಾಗಿ ಹಾಡ್ತಾರೆ ಅಂದ್ರೆ ಅದು ಸತ್ಯವಾದ ವಿಷಯ. ಅದು ನಮಗೆ ಕಠಿಣ ಅಂತ ಕಾಣಿಸುತ್ತೆ, ಆದ್ರೆ ಯಾವಾಗ ಆ ಪ್ರಸಂಗ ಅಷ್ಟು ಹತ್ರ ಬರುತ್ತೆ ಅಂದ್ರೆ, ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳ್ತಾನ, ದುಃಖಸ್ಯಾನಂತರಂ ಸುಖಂ ಸುಖಸ್ಯಾನಂತರಂ ದುಃಖಂ ಅಂತ. ಇದು ಚಕ್ರವತ್ ಅದು ಪರಿವರ್ತನೆ ಆಗ್ತಾನೆ ಇರುತ್ತೆ ಚಕ್ರವಂಗೆ. ಇವಾಗ ನಾನು ಸುಖದಲ್ಲಿ ಇರ್ತೀನಿ, ನಾಳೆ ದುಃಖದಲ್ಲಿಯೂ ಇರಬಹುದು, ದುಃಖದಲ್ಲಿ ಇರುವಂತವ್ರು ಸುಖದಲ್ಲಿ ಇರಬಹುದು. ಈ ಟರ್ನಿಂಗ್ ಆಗ್ತಾನೆ ಇರತ್ತೆ. ನಾನು ಇವಾಗ ನಾಳೆ ಸುಖವನ್ನು ಅಪೇಕ್ಷಿಸ್ತಾ ಇದ್ದೀನಿ, ಇವಾಗ್ಲೇ ಕಾಲನ ದೂತರು ಬಂದ್ರು ಅಂತಂದ್ರೆ ಅವ್ರೇನ್ ನನ್ನ ಬಿಟ್ಕೊಡೋರಾ? ಪರವಾಗಿಲ್ಲಪ್ಪ ನೀನ್ ನಾಳೆ ಬಾ, ಇವತ್ತು ನೀನ್ ಇಲ್ಲೇ ಇದ್ಬಿಡು ಅಂತ ಯಾರಾದ್ರೂ ನಿನ್ಗೆ ಕೊಡೋರ ಟೈಮು ಅಂತಾರೆ. ಕಾಲನ ದೂತರು ಕಠಿಣರೇ ಸರಿ, ಅವರಿಗೆ ಅಂತ ಒಂದು ವಿಧಿಯನ್ನು ಯಮ ವಿಧಿಸಿದಾನ. ಇವತ್ ಕರ್ಕೊಂಡ್ ಬರ್ಬೇಕು, ಈ ಕ್ಷಣ ಅವ್ರು ಬಿಡ್ಬೇಕು ಅಂದ್ರೆ ಆ ಕ್ಷಣ ಅವ್ರು ಬಿಡ್ಬೇಕು. ಯಾಕೆ ಬಿಡ್ಬೇಕು? ಭಗವಂತ ಆ ತರ ಅವ್ನು ವಿಧಿಸಿದ್ದಾನ. ಭಗವಂತ ಮತ್ತೆ ವಾಯುದೇವರು ಹೊರಟೇ ಬಿಡ್ತಾರೆ, ಕಾಲನ ದೂತರು ಇವನ್ನ ಒಯ್ಲಿ ಅಂತ. ಅವ್ರಿದ್ರೆ ತಾನೇ ಈ ದೇಹ ನಿಮಗೆ ನೆಟ್ಟಾಗೆ ಇರೋದಕ್ಕೆ ಅಂತ. ಆ ತರ ವ್ಯಾಳೆಯು ಹೇಳಿ ಕೇಳಿ ಬರುವರಲ್ಲ. ನಾಳೆ ನಾನ್ ಬರ್ಲಾ, ಯಾವಾಗ ಬರ್ಲಿ ಅಂತ ಯಾರಾದ್ರೂ ಬಂದು ನಮ್ಗೆ ಮನೆಗ್ ಭೇಟಿ ಕೊಡುವಂತವ್ರು ಹೇಳ್ತಾರೆ. ನಾವ್ ಹೇಳ್ತೀವಿ ಈ ಸಮಯ ನಮ್ಗೆ ಅನುಕೂಲ ಬನ್ನಿ ಅಂತ. ಆತರ ನಮ್ಗೆ ಯಾರಾದ್ರೂ ಕೂಡ ಒಪ್ಕೊಳ್ಳೋರ? ನನ್ಗೆ ಅನುಕೂಲವಾದ ಸಮಯ ಇದು, ನೀನ್ ಬಂದ್ ಕರ್ಕೊಂಡು ಹೋಗು ಅಂತ ಕಾಲನ ದೂತರಿಗೆ ಯಾರು ಹೇಳಾರು. 90 ವಯಸ್ಸಾಗ್ಲಿ, 101 ವರ್ಷ ಆಗ್ಲಿ, ಇನ್ನೂ ಬಾಳ್ಬೇಕು ಅಂತ ತಾನೆ ಎಲ್ಲಾರ್ಗೂ ಇರತ್ತೆ. ಅದು ಭಗವಂತನ ಇಚ್ಛೆ. ಅದು ಆತರ ಅವ್ನ ಜೀವನಿಗೆ ಕೊಟ್ಟ. ಆ ಸ್ಫೂರ್ತಿ ಇಲ್ದೇ ಇದ್ರೆ ನಾನ್ ಯಾಕೆ ಬದುಕ್ಬೇಕು ಅಂತ ಆಗ್ಬಿಟ್ರೆ ಮತ್ತೆ ಏನ್ ಸಾಧನೆ ಮಾಡೋದು? ಇರ್ಬೇಕು ಅಂತ ಇರ್ಬೇಕು, ಸಾಧನೆ ಮಾಡ್ಬೇಕು ಅಂತ ನಮ್ಗಿರ್ಬೇಕು. ಆತರ ಒಂದು ಪ್ರವೃತ್ತಿಯನ್ನು ಭಗವಂತ ಮನಸ್ಸಿಗೆ ಕೊಟ್ಟಿದ್ದು ಅವನಿಗೆ ನಾವು ನಮೋ ನಮಃ ಹೇಳ್ಬೇಕು. ಅಲ್ಲಿ ಅವ್ರು ಹೇಳ್ತಾರೆ, ಈ ತರ ಒಂದು ಶಕ್ತಿ ಎಲ್ಲಿಂದ ಬರೋದು ಜೀವನಿಗೆ? ಇವಾಗ್ಲೇ ನಾನು ದೇವರ ನಾಮವನ್ನು ಹೇಳ್ಬೇಕು ಅಂತ ಎಲ್ಲಿಂದ ಬರೋದು? ಈಗ ನಾಳೆ ನಾವು ಭಯ ಪಡ್ತೀವಿ, ಓ ನಾಳೆ ನಾನು ಇರ್ತೀನೋ ಇಲ್ವೋ, ಇವಾಗ ಮಾಡ್ಬಿಡೋಣ ಅದನ್ನ ಅಂತ. ಆ ತರ ಭಯ ಯಾಕೆ ನಮಗ್ ಬರ್ಬೇಕಾ? ಇಲ್ಲ ನಾವು ನಿತ್ಯವೂ ಹೇಳ್ತಾ ಇರ್ಬೇಕಾ ಅಂತ ಅಂತಾರೆ. ನಾಳೆ ನಿಮ್ಗೆ ಏನು ಅಂತ ಗೊತ್ತಿಲ್ಲ, ಅದರಿಂದ ಇವಾಗ ಇರೋಂಥ ಟೈಮ್ನ ಯೂಟಿಲೈಸ್ ಮಾಡಿ, ಅದ್ಲಿ ದೇವ್ರ ನಾಮವನ್ನು ಹೇಳ್ತೀನಿ ಅಂತ ಅಂದ್ರೂ ಕೂಡ ಇವರೆಲ್ಲ ನಮ್ಗೆ ಸಹಾಯಕವಾಗಿರ್ಬೇಕು. ಯಾರು ಅಂದ್ರೆ ಆಲಯದೊಳಗಿರೋಂಥವ್ರು. ಆಲಯ ಅಂತಂದ್ರೆ ಏನು? ಈ ದೇಹವೇ ಒಂದು ಆಲಯ. ದೇವರು ಎಲ್ಲಿ ನೆಲೆಸಿರ್ತಾನೆಯೋ ಅದು ಆಲಯ. ನಾವಿವಾಗ್ಲೇ ಹರಿ ಅಂತಂದ್ರೆ ಅಂತರ್ಯಾಮಿ ಅಂತ ಹೇಳ್ದೆವು. ಅಂತರ್ಯಾಮಿಯಾಗಿ ಭಗವಂತ ಇದ್ರೊಳಗೆ ನೆಲೆಸಿದ್ದಾನಂತಂದ್ರೆ ಈ ದೇಹವೇ ಒಂದು ಮಂದಿರ. ಈ ದೇಹ ಮಂದಿರ ಅಂತ ಅನ್ನೋಂಥದ್ರೊಳಗೆ ಶಕ್ತಿಯಲ್ಲೇನೋ ಅಂತಾರೆ. ಆಲಯದವರ ಶಕ್ತಿಯಲ್ಲೇನೋ ಅಂದ್ರೆ ನಾನ್ ಹೇಳ್ಬೇಕೋ ಹೇಳ್ಬೇಡವೋ ಅಂತ ಅನ್ನೋಂಥದ್ದು ನನ್ ಕೈಯಲ್ಲಿ ಎಲ್ಲಿದಪ್ಪ ಅಂತಾರೆ ವಾಸುದೇವ ವಿಠಲ ದಾಸರು. ನಾನು ಹೇಳ್ಬೇಕೋ ಬೇಡವೋ ಅಂತ ಅನ್ನೋದು ನೀನ್ ಇಟ್ಟಿದ್ದಿಲ್ಲ. ಆಲಯದೊಳಗಿರುವಂತ ಶಕ್ತಿ ಸ್ವರೂಪರಾಗಿರುವಂತ ದೇವತೆಗಳು ಅವ್ರು ಹೇಳಿಸ್ಬೇಕು ಅಂತಿದ್ರೆ ನಾನು ಹೇಳಕ್ ಸಾಧ್ಯ. ಅದನ್ನ ಅವನಿಗೆ ಮೊರೆ ಹೋಗ್ರಿ ಅಂತ ನಮಗ್ ತಿಳಿಸ್ತಾರೆ. ನಾವು ಮನಸ್ಸೊಳಗೆ ಹೇಳ್ಬೇಕು ಅಂತಿದ್ದೆವು, ಆದ್ರೆ ಏನೋ ಮನಸ್ಸೇ ಆಗ್ಲಿಲ್ಲ. ನಾನು ನಿನ್ನೆ ನೆನ್ಸ್ಕೊಂಡೆ ರೀ, ಇವತ್ತು ಬಂದು ಇದನ್ನ ತುಂಬಾ ಚಿಂತನೆ ಮಾಡ್ಬೇಕು ಅಂತಂದು. ಆದ್ರೆ ಅವತ್ ಬಂದಾಗ ಮಲ್ಕೊಳ್ಳೋಣ ಬಿಡು, ಇಲ್ಲ ಅದು ಓದೋಣ, ಅಲ್ಲಿ ಹೋಗೋಣ, ಆ ತರ ತೋರ್ಬಿಡತ್ತೆ.
ಅದಕ್ಕೆ ಅಂತಾರೆ ಇದ್ಯಾಕೆ ತೋರಿತು ಅಂತಂದ್ರೆ ಆಲಯದೊಳಗಿರುವಂತ ಶಕ್ತಿ ಯಾರು ಅಂದ್ರೆ ಮನಸ್ಸಲ್ಲಿ ಇದೆ ಭಗವಂತನ ಆಲಯ, ಅಲ್ಲಿ ರುದ್ರದೇವರು ಇರ್ತಾರೆ. ಮನವನ್ನು ಭಗವಂತನಲ್ಲಿ ನಿಲ್ಲಿಸುವಂತವರೇ ರುದ್ರದೇವರು. ಅವರು ಆ ಮನಸ್ಸನ್ನು ನಿಯಂತ್ರಣ ಮಾಡುವಂತವ್ರು. ನಾಲಿಗೆಯಲ್ಲಿ ಅಗ್ನಿ ಇದ್ದಾನ, ನಾಲಿಗೆಯಲ್ಲಿ ವರುಣ ಇದ್ದಾನ, ನೀರು ಬೇಕು ಅಗ್ನಿನೂ ಬೇಕು ಮಾತಾಡೋದಿಕ್ಕೆ. ಸೊ ರಾಮ ರಾಮ ಅಂತ ನಾನು ಹೇಳ್ಬೇಕಾದ್ರೂ ಕೂಡ ಮನಸ್ಸಿಂದ ಆಜ್ಞೆ ಬರ್ಬೇಕು, ರಾಮ ಹೇಳು ಅಂತ ಅಗ್ನಿಗೆ, ಅವಾಗ ಅವನ್ ಮಾತಾಡ್ಸುವ. ಇಲ್ಲ ಆ, ಅದೊಂದು. ಮತ್ತೆ ಶಿವ ಮತ್ತೆ ಪಾರ್ವತಿಯರು ಕೂಡ, ಪಾರ್ವತಿಗೂ ನಾಲಿಗೆಗ ಅಭಿಮಾನಿ ಅವಳು. ಶಿವ ಹೇಳ್ಬೇಕು ಪಾರ್ವತಿಗೆ ನಾವಿಬ್ರು ಜೊತೆಯಾಗೋಣ ಅಂತ. ಅವಾಗ ಇಬ್ರು ಸೇರ್ಕೊಂಡು ರಾಮ ರಾಮ ಅಂತ ಹೇಳ್ತಾರಂತೆ. ಅವಾಗ ನಮ್ ನಾಲಿಗೆಯವನು ರಾಮನ್ನ ಹೇಳುತ್ತೆ ಅಂತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಆಲಯದವರ ಶಕ್ತಿ, ಆ ಶಕ್ತಿ ಅಲ್ಲೇನೋ ಅಂತ ಅವನ್ನ ಕೇಳ್ತಾರೆ. ಈ ಆಲಯದ ಶಕ್ತಿ ತಾನೆ, ಆಲಯದಲ್ಲಿರುವಂತ ಆ ದೇವತೆಗಳ ಶಕ್ತಿ ತಾನೆ ಲಾಲಿಸಬೇಕೋ ಎನ್ನ ಭಿನ್ನಪ. ನನ್ನ ಭಿನ್ನಪ ಇದು ಅಂದ್ರೆ, ಭಿನ್ನಪ ಅಂದ್ರೆ ತುಂಬಾ ಪ್ರೀತಿಯಿಂದ ದಯಾ, ನಾನು ತುಂಬಾ ದೀನನಾಗಿದ್ದೀನಿ, ನನ್ನ ಕೈಲಿ ಆಗೋದಿಲ್ಲ ಇದು, ಒಳಗಿರುವಂತ ದೇವತೆಗಳು ನನಗೆ ಅನುಗ್ರಹ ಮಾಡಬೇಕು ಅಂತ. ಇದು ಎಷ್ಟು ಸುಂದರ ಅಂತಂದ್ರೆ ಉಪನಿಷತ್ತಲ್ಲಿ ಬಂದಿರೋಂತ ಇದು ಬಂದಿದೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭದ್ರಂ ಕರಣೆ ಶೃಣುಯಾಮ ದೇವಃ, ಭದ್ರಂ ಪಶ್ಯೇಮ ಅಕ್ಷಭಿರ್ ಯಜತ್ರಾಹ, ಸ್ಥಿರೈರಂಗೇ ತುಷ್ಟುವಾಂಶ್ಚ ಸ್ತನೂಭಿಃ, ವ್ಯಶೇಮ ದೇವ ಹಿತಂ ಯದಾಯುಹು ಅಂತ. ಇದರಲ್ಲಿ ಇನ್ನೂ ಮುಂದೆ ಬರುತ್ತೆ, ಬಟ್ ನಮ್ಗೆ ಈ ಪಾರ್ಟ್ ಅನ್ನು ನಾವು ತಗೊಂಡ್ರೆ ಈ ಮಂಗಲ ಶ್ಲೋಕಗಳು ಉಪನಿಷತ್ತು ಹೇಳುತ್ತೆ ಓ ದೇವತೆಗಳಿರ ಅಂತ. ನಮ್ ಗುರುಗಳು ಹೇಳ್ಕೊಟ್ಟಿದ್ದು ಅದರ ಕನ್ನಡ ಅನುವಾದವನ್ನು ನಾನು ಮಾಡ್ಕೊಂಡಿದ್ದೀನಿ. ಅದೇನಂತ, ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ, ನನ್ನ ಕಣ್ಣುಗಳು ಒಳ್ಳೆಯದನ್ನೇ ನೋಡಲಿ. ಓ ನಮ್ಮಿಂದ ಆರಾಧಿಸಲ್ಪಡುವ ದೇವತೆಗಳಿರ, ನಮಗೆ ಕೊನೆ ಕ್ಷಣದವರೆಗೂ ಗಟ್ಟಿಯಾದ ಇರುವ ಅವಯವಗಳನ್ನು ಕರುಣಿಸಿರಿ, ದೇವತೆಗಳು ಮೆಚ್ಚುವಂತ ಬದುಕು ನಮ್ಮದಾಗಲಿ ಅಂತ. ಈ ದೇವತೆಗಳು ಯಾವಾಗ ಮೆಚ್ಚೋರು? ನೀವು ಕಣ್ಣಿಂದ ಯಾವ್ದ್ಯಾವ್ದೋ ನೋಡಿದ್ರೆ ಸೂರ್ಯ ಮೆಚ್ಚೋಲ್ಲ. ಸೂರ್ಯನ ಕೆಲಸ ನಿಮಗೆ ಕಣ್ ತೋರಿಸ್ಬೇಕು ಅಂತ ದೇವರು ಇಟ್ಟಿದ್ದಾನ. ಆದ್ರೆ ಯಾವಾಗ ಆ ಸೂರ್ಯ ನಿಮ್ಮನ್ನೇ ಮೆಚ್ಚುವ ಅಂತಾರೆ, ಯಾವಾಗ ನೀನು ಕಣ್ಣಿಂದ ನಾನು ಭಗವಂತನ ರೂಪ ನೋಡ್ಬೇಕು, ಭಗವತ್ ಪಾದವನ್ನು ನಾನು ನೋಡ್ಬೇಕು, ಭಗವಂತನ ಭಕ್ತರ ದರ್ಶನವನ್ನು ನಾನು ಮಾಡಬೇಕು ಅಂತ ಅನ್ನೋಂಥ ಬಯಕೆ ಇರುತ್ತೆಯೋ ಆವಾಗ. ಅದಕ್ಕೆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಒಳ್ಳೆಯದು ಅಂತಂದ್ರೆ ಏನು? ಭದ್ರಂ ಅಂತಂದ್ರೆ ಆಚಾರ್ಯ ಮಧ್ವರು ಹೇಳ್ತಾರೆ ಭದ್ರೋ ಭಗವಾನ್ ವಿಷ್ಣು ಅಂತ. ಆ ವಿಷ್ಣು ಬಗ್ಗೆ ನಾನು ಕೇಳ್ಬೇಕು. ಆ ವಿಷ್ಣು ಅಂದ್ರೆ ಎಲ್ಲಾ ಕಡೆಯಲ್ಲೂ ವ್ಯಾಪ್ತ ಅಂತ ಅರ್ಥ. ಹಾಗಾದ್ರೆ ಎಲ್ಲಾ ಶಬ್ದಗಳಲ್ಲಿಯೂ ಅವನೇ ಇದ್ದಾನ, ಸರ್ವ ಶಬ್ದ ವಾಚ್ಯ ಅವನು. ಒಂದು ಹಲ್ಲಿ ಲಚ್ಚ ಕೊಟ್ಟಿದ್ರು ಲಚ್ಚ ಗುಟ್ಟತ್ತೆ ಅಂತಂದ್ರೆ ಹಂಗ್ ಶಬ್ದ ಮಾಡತ್ತೆ ಹಲ್ಲಿ. ಯಾಕೆ ಶಬ್ದ ಮಾಡಿತು ಅಂತ ಆಚಾರ್ಯರು ಕೇಳ್ತಾರೆ. ಅವರಿಗೆ ಆ ಶಬ್ದದಲ್ಲಿಯೂ ಭಗವನ್ ಮಹಾತ್ಮ್ಯವೇ ಕಂಡಿತು. ಅವ್ರು ಹೇಳಿದ್ರು ನೋಡ್ರಿ, ನೀವು ಎದನ್ನಾದ್ರೂ ಕಂಡಾಗ ಅದರಲ್ಲಿ ತುಂಬಾ ಒಂದು ವಿಸ್ಮಯವಾಗಿದೆ ಅಂತ ನಿಮ್ಗೆ ತೋರಿದ್ರೆ ಅದೇ ನೀವು ಹೇಳೋದು. ಈ ಹಲ್ಲಿಯೂ ಅದೇ ಹೇಳತ್ತೆ, ನೋಡು ಎಷ್ಟು ವಿಸ್ಮಯವಾಗಿದೆ ಭಗವಂತನ ಈ ಸೃಷ್ಟಿ ಅಂತ. ಸೊ ಈ ಶಬ್ದದಲ್ಲಿಯೂ ಭಗವಂತನ ನೀನ್ ತಿಳಿ, ಕೇಳೋಂಥದ್ರಲ್ಲಿ ತಿಳಿ, ಇದು ನಿನ್ಗೆ ಮುಖ್ಯ ಅಂತ. ಆದ್ರೆ ಇದನ್ನು ಮಾಡೋದಕ್ಕೆ ಆ ದೇವತೆಗಳನ್ನೇ ನಾವು ಪ್ರಾರ್ಥಿಸ್ಬೇಕು. ಅದಕ್ಕೆ ಆಲಯದವರ ಶಕ್ತಿ ಅಲ್ಲೋ ಅಂತಾರೆ. ಈ ಆಲಯದವರೇ ಅವರ ತಾನೇ ಓನರ್ಸು. ಕಣ್ಣು ಅಂತ ಅನ್ನೋದಕ್ಕೆ ಅಧಿಪತಿಯಾಗಿರೋ ಸೂರ್ಯ, ಅಲ್ಲಿ ಪ್ರಾಣದೇವರು, ಅದ್ರೊಳಗೆ ನೀವೆಲ್ಲ ತಾನೇ ಅಧಿಪತಿಗಳು. ನೀವೇನ್ ತೋರಿಸ್ಬೇಕು ಅಂತಿದ್ರು ಅದೇ ನಾನು ನೋಡ್ಬೇಕಲ್ಲವೇ? ಅದರಿಂದ ನಿನ್ನನ್ನೇ ನಾನು ಮೊರೆ ಹೋಗ್ತೀನಿ, ರಾಮ ಎನ್ನೋ ನಾಮವನ್ನು ನನ್ನ ನಾಲಿಗೆಯಿಂದ ಇವಾಗ್ಲೇ ನುಡಿಸು ಅಂತ ಅನ್ನೋಂತ ಒಂದು ಪ್ರಾರ್ಥನೆ. ಈಗ ನೆಕ್ಸ್ಟ್ ಚರಣವನ್ನು ಹೇಳಿ. ಕಾಲನ ಸ್ಥಿತಿಯೆಂದು ಮೇಷದ ಗುಂಪಿಗೆ ತೋಳದ ಪರಿಯಂದು ನಾ ಕೇಳಿ ಬಲ್ಲೆ. ಕಾಲನ ಸ್ಥಿತಿಯಂದು ಮೇಷದ ಗುಂಪಿಗೆ ತೋಳದ ಪರಿಯಂದು ನಾ ಕೇಳಿ ಬಲ್ಲೆ. ಕಾಳು ಕಾಪಟೆ ತಿಂಬ ಮೂಷಕಗಳಿನ್ನೂ, ಕಾಳು ಕಾಪಟೆ ತಿಂಬ ಮೂಷಕಗಳಿನ್ನೂ ಕಾಲಭುಜಂಗದಂತೆ ಕಂಡು ಬಲ್ಲೆನೋ. ಕಾಲಭುಜಂಗದಂತೆ ಕಂಡು ಬಲ್ಲೆನೋ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ, ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ.
ಒಂದು ದೃಷ್ಟಾಂತ ಪೂರ್ವಕವಾಗಿ ನಮಗೆ ಅವರು ಆ ಕಾಲನ ಒಂದು ವ್ಯಾಪಾರವನ್ನು ಹೇಳ್ತಾರೆ. ಈ ಕಾಲ ಹಿಂದೆ ಬೆನ್ ಹಿಂದೆಯೇ ಇರತ್ತೆ ಅಂತ ಅನ್ನೋದಕ್ಕೆ ಅವರು ಒಂದ್ ಎರಡು ದೃಷ್ಟಾಂತವನ್ನು ಕೊಡ್ತಾರೆ. ಈ ಕಾಲನ ಸ್ಥಿತಿ ಎಂತೂ ಮೇಷದ ಗುಂಪಿಗೆ ತೋಳ. ಮೇಷ ಅಂತಂದ್ರೆ ಕುರಿಗಳು, ಶೀಪ್ ಅಂತ ನಾವ್ ಅಂತೇವಲ್ಲ, ಆ ಶೀಪು ಮೇಯ್ತಾ ಇರತ್ತೆ. ಆದ್ರೆ ಅದ್ರ ಹಿಂದೆಯಿಂದ ಯಾವ್ದಾದ್ರು ಒಂದು ವುಲ್ಫ್, ಈ ತೋಳ ಅಂತಂದ್ರೆ ವುಲ್ಫಿಗೆ ಬಂದು ಶೀಪ್ ತಾನೆ ಅದ್ರ ಆಹಾರ, ಅದು ಬಂದು ಅಟ್ಯಾಕ್ ಮಾಡಿ ತಿಂದ್ಬಿಡೋದು. ಆ ತರ ಈ ಕಾಲ ಇದೆ ಅಂತಾರೆ. ಶೀಪುನು ವುಲ್ಫಿಗೆ ಇರೋನ್ ಸಂಬಂಧ ಏನು? ವುಲ್ಫಿಗೆ ಕುರಿ ಸಿಕ್ಕಿತು ಅಂದ್ರೆ ಅದನ್ನ ತಿಂದ್ಬಿಡೋದು ಅದು. ಈ ಕಾಲನ ದೂತರಿಗೆ ಏನು ಅಂದ್ರೆ ಯಾರ್ ಪ್ರಾಣ ಹಿಂಡೋಕುಂತ ನೋಡ್ತಾ ಇರ್ತಾರೆ, ಬಂದ್ರೆ ಪ್ರಾಣನ ಹಿಂಡುಡ್ತಾರೆ. ಅಷ್ಟು ಆಟೋಮ್ಯಾಟಿಕ್ ಆಗೋದು ಅಂತಾರೆ ಅವರು. ದೇವರು ಈ ತರ ಕಳಿಸಿರ್ತಾನ ಯಾರ್ಯಾರು ಈ ಕಾಲದಲ್ಲಿ ಹೋಗ್ಬೇಕು ಅಂತ. ಅದನ್ನ ನೀವು ಎಸ್ಕೇಪೇ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಹೇಳ್ತಾರೆ. ಪ್ರಿಡೇಟರ್ ಇಸ್ ದ ವುಲ್ಫ್, ದ ಪರ್ಸನ್, ಐ ಮೀನ್ ಯಾರು ಅದಕ್ಕೆ ಬಲಿ ಆಗ್ತಾ ಇದಾರೋ ಅದು ಕುರಿ. ಅದೇ ಎಕ್ಸಾಂಪಲ್ ನ ನೀವಿನ್ನು ಸ್ವಲ್ಪ ತಗೊಂಡ್ರೆ, ಈ ಮೂಷಕ ಅಂತ ಅನ್ನೋಂಥದ್ದು ಏನೇನೋ ತಿಂತಾ ಇರತ್ತೆ. ಆ ಮೂಷಕ ಅಂತ ಅನ್ನೋ ತರನೇ ಈ ಜೀವ ಸಂಸಾರದಲ್ಲಿ ಬಂದ್ಬಿಟ್ಟು ಯಾವ್ದ್ಯಾವ್ದೋ ಕೇಳೋದು, ಯಾವ್ದ್ಯಾವ್ದೋ ನೋಡೋದು, ಏನೇನೋ ತಿನ್ನೋದು, ಇಂಥದ್ದೆಲ್ಲ ಮಾಡ್ತಾರೆ. ಆ ಮೂಷಿಕ ಅಂತಂದ್ರೆ ಗೊತ್ತಲ್ಲ, ರ್ಯಾಟ್. ಅದೇ ಆ ರ್ಯಾಟ್ ಅದಕ್ಕೆ ಯಾವ್ದು ತಿನ್ನತ್ತೆ ರ್ಯಾಟ್ನ ಅಂತಂದ್ರೆ ಈ ದೊಡ್ಡದಾದ ಒಂದು ಸ್ನೇಕುನ್ ರ್ಯಾಟ್ಗೇನ್ ಪರಸ್ಪರವಾಗಿ ಎನಿಮಿಟಿ ಇರತ್ತೆ. ಆ ತರನೇ ಈ ಕಾಲನೂ ಇದ್ದಾನ ಅಂದ್ರು, ಜೀವನ ಹಿಂದೆಯೇ ಇದ್ದಾನ ಅವನು. ಜೀವ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ತಿಂತಾ ಇದ್ರೆ ಯಮದೂತರು ಬಂದು ಏನು ಅಂದ್ರೆ, ಯಾರು ನಾರಾಯಣನ ವಾಚನೆ ಮಾಡ್ತಾ ಇರ್ತಾರೋ ಅವ್ರನ್ನ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿದಂತೆ ಯಮ. ಈ ಅಜಾಮಿಳನ್ ಕಥೆಯೊಳಗೆ ಇದನ್ನು ಚೆನ್ನಾಗಿ ಸ್ಪಷ್ಟ ಮಾಡಿ ಭಾಗವತದಲ್ಲಿ ಹೇಳ್ತಾರೆ. ನೀವು ನಾರಾಯಣ ನಾಮಸ್ಮರಣೆ ಹೇಳಿದ್ರೆ ನಿಮಗ್ ಬಂದು ಯಮದೂತರ್ ಬರ್ಲಾರ್ದು, ವಿಷ್ಣು ದೂತರ್ ಬರೋರು ಅಂತ ಹೇಳಿದ್ದಾರೆ. ಸೊ ಇವಾಗ ಯಮದೂತರ್ ಹೇಗಿದ್ದಾರೆ ಅಂದ್ರೆ, ಒಂದು ಇಲಿಯನ್ನು ತಿನ್ನೋಂತ ಹಾವಂಗಿದ್ದಾರೆ. ನೀವು ಇಲಿಯಾಗಿದ್ರೆ ಹಾವು ಬಂದು ಕಚ್ಚೋದು, ಇಲಿ ಇಲ್ಲ ಅಂತಂದ್ರೆ ಅದು ಕಚ್ಚಲಾರ್ದು. ನೀವ್ ಯಾಕೆ ಇಲಿ ಆಗ್ತೀರಿ ಅಂತಾರೆ. ಇಲಿ ಆಗ್ದೇನೆ ಏನಾಗ್ಬೇಕು ನಾವು ಈ ನಮ್ಮ ಕಿವಿಯಿಂದ ಕಣ್ಣಿಂದ ನಾವು ನೋಡ್ಬೇಕಾದ ವಸ್ತು ಏನು ಅಂದ್ರೆ ಭಗವಂತನ ಮಂಗಳಕರವಾದ ರೂಪಗಳು, ಮಂಗಲವಾದ ಸ್ಟೋರೀಸ್, ಅವನ ಗುಣಕಥನವನ್ನು ನಾವು ಕೇಳಬೇಕು. ಅದೇ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕು ಅಂತಾರೆ. ದಾಟಿಸುವುದು ಭವಸಾಗರವ ಅಂತ. ಭವ ಅಂತ ಅನ್ನೊಂದು ಸಾಗರ ಏನು ಅಂದ್ರೆ ನಾನು ನಂದು ಎಂಬ ಅಹಂಕಾರಾದಿಗಳಲ್ಲಿ ನಾವು ಕಳೆದು ಹೋಗ್ಬಿಡ್ತೇವೆ. ಅದನ್ನ ಬಿಟ್ಟು ನೀನು ದೂರ ಹೋಗ್ಬೇಕು ಅಂದ್ರೆ ಈ ಭಗವಂತನ ನಾಮಸ್ಮರಣೆಯನ್ನು ನೀನು ಮಾಡು ಅಂತ ದಾಸರು ಹೇಳ್ತಾರೆ. ಆಮೇಲೆ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಹೇಳ್ತಾರೆ, ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ವಿಷ್ಣವೇ ಅಂತ. ಯಾವ ವಿಷ್ಣು ಎಲ್ಲಾ ಕಡೆಯಲ್ಲೂ ತುಂಬಿದ್ದಾನೋ, ಸರ್ವ ಗುಣ ಪರಿಪೂರ್ಣನಾಗಿದ್ದಾನೋ ಅವನ ನಾಮವನ್ನು ನೀವು ಸ್ಮರಣೆ ಮಾಡೋದ್ರಿಂದ ನಿಮಗೆ ಮೋಕ್ಷವೇ ಸಿಗತ್ತೆ. ಈ ಭವ ಸಂಸಾರದಿಂದ ನೀವು ದೂರ ಆಗ್ತೀರಿ ಅಂತಂದ್ರು. ಇಲ್ಲಿ ರಾಮನಾಮ ಇದೆಲ್ಲಪ್ಪ ಅಂತಂದ್ರೆ ಇದೇ ವಿಷ್ಣು ಸಹಸ್ರನಾಮ ಹೇಳತ್ತೆ. ಪಾರ್ವತಿ ಶಿವನನ್ನು ಕೇಳ್ತಾಳೆ, ನಮ್ಗೆ ವಿಷ್ಣು ಸಹಸ್ರನಾಮ ಹೇಳಕ್ಕೆ ಸಮಯ ಇಲ್ಲದೆ ಹೋದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ವರಾನನೆ ನೀನು ರಾಮನಾಮವನ್ನು ಹೇಳು ಅಂತಂದ. ರಾಮನಾಮ ಹೇಳಿದ್ರೆ ನಿಂಗೆ ವಿಷ್ಣು ಸಹಸ್ರನಾಮ ಹೇಳಿದಷ್ಟೇ ಫಲನು ಅಂತಂದ್ರೆ ಅದ್ರಲ್ಲಿ ಅಷ್ಟು ಶ್ರೀ ರಾಮ 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 ಅಂತ ಈ ಮೂರ್ ಸೇರಿ ಏನಾದ್ರ ಅರ್ಥ ಅಂದ್ರೆ ನಿನ್ನ ಮೈಯೂ ಆ ರಾಮನಲ್ಲಿ ಮುಳುಗಿರ್ಬೇಕು, ನಿನ್ನ ಕಣ್ಣು ನಿನ್ನ ನಾಲಿಗೆ ಎಲ್ಲವನ್ನೂ ಆ ರಾಮನಿಗೆ ನೀನು ಒಪ್ಪಿಸಿರ್ಬೇಕು. ಆವಾಗ ನಿನಗೆ ವಿಷ್ಣು ಸಹಸ್ರನಾಮ ಏನು ಒಂದು ನಾಮ ಹೇಳಿದ್ರೆ ಸಾಕು ಅಂತಾನ. ಆ ರಾಮ ಅಂತ ಅನ್ನುವಂತ ಆನಂದದಲ್ಲಿ ನೀನ್ ಮುಳುಗಿರ್ಬೇಕು ಅಂತಾನ. ನೀನ್ ಯಾಕೋ ಹಂಗ್ಯಾಕೋ ನಿನ್ನ ನಾಮ ಒಂದಿದ್ದರೆ ಸಾಕು ಅಂತ. ಇದೆಲ್ಲ ಭಗವಂತನ, ನೀನ್ ಯಾಕೋ ಅಂದ್ರೆ ಭಗವಂತ ನಾಮ ಬೇರೆ ಭಗವಂತ ಬೇರೆ ಅಲ್ಲ, ಅವನು ಒಂದೇ ತಾನೆ. ಆದ್ರೆ ಅದೊಂದು ಅರ್ಥವಾದವಾಗಿ ಎಲ್ಲರೂ ಭಗವಂತನ ನಾಮವನ್ನು ಸ್ಮರಿಸ್ಬೇಕು ಅಂತ ಅನ್ನೋದ್ರಿಂದ ಅದನ್ನ ಹೇಳ್ತಾರೆ. ನೀನ್ ನಾಮ ಹೇಳಿದ ಗಜೇಂದ್ರನೇ ಗೆದ್ದ, ನೀನೇ ಓಡಿ ಬರ್ತಿ ನಾಮ ಹೇಳಿದ್ರೆ ಅಂತ ಅರ್ಥ. ನಾಮ ಅಂತ ಅನ್ನೋದು ಭಗವಂತನಿಗೆ ಕರೆಯೋದಕ್ಕಲ್ಲ, ಗುಣಾನುಸಂಧಾನ ಮಾಡೋದಕ್ಕೆ. ಮುಕುಂದ ಅಂತಂದ್ರೆ ಮುಕುಂದ ದದಾತಿ ಇತಿ ಮುಕುಂದ, ಅವನು ಮೋಕ್ಷ ಕೊಡುವವನೇ ಅಂತ ಅವನ ಕರೆದ್ರೆ ಸಾಕು, ಅವನು ಓಡಿ ಬಂದು ಮೋಕ್ಷ ಕೊಟ್ಟ ಗಜೇಂದ್ರನಿಗೆ ಅಂತಾರೆ. ಇಂಥ ಹಿರಿಯನಾದ ಆ ಹರಿಯ ಈ ಒಂದು ಚಿಂತನೆಯನ್ನು, ಅವನ ಒಂದು ನಾಮಸ್ಮರಣೆಯನ್ನು ನಾವು ಸದಾ ಮಾಡ್ತಿರ್ಬೇಕು ಅಂತ ದಾಸರ ಅಭಿಪ್ರಾಯ. ಇವಾಗ ಮುಂದಿಂದು ಕೇಸಿ ವಿಷಯವೆಂಬೋ ಮಡುವಿನೊಳಗೆ ಬೈದು
ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನ ಹೇಸಿ ವಿಷಯವೆಂಬ ಮಡುವಿನೊಳಗೆ ಒಯ್ದು ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನ ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು ಈ ಸಮಯಕ್ಕೆ ನಾಮ ಒದಗಿಸಯ್ಯ ಈ ಸಮಯಕ್ಕೆ ನಾಮ ಒದಗಿಸಯ್ಯ ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕಾದ ವಿಷಯನ್ನ ಹೇಳ್ತಾರೆ ದಾಸರು. ನಮ್ಮ ಮನಸ್ಸು ಅಂತ ಅನ್ನೋದು ಒಂದು ಹೇಸಿ ವಿಷಯಗಳು. ಅಂದ್ರೆ ಹೇಸಿ ವಿಷಯಗಳು ಅಂದ್ರೆ ಯಾವ ವಿಷಯ ಕೀಳ್ಪಟ್ಟದಾಗಿದೆಯೋ ಅದು ಒಳ್ಳೆ ವಿಷಯ ಅಲ್ಲ ಅದು. ಈಗ ಹಿಂದೆ ನಾವು ಪ್ರಾರ್ಥನೆ ಮಾಡಿದೆವು, ನಾವು ಭಗವಂತನಲ್ಲಿ ಮನಸ್ಸಿಡ್ಬೇಕು ಅಂತ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಬೇಕು ಅಂತ. ಅದೇ ಯಾವಾಗ ನಾವು ನಮ್ಮ ಇಂದ್ರಿಯಗಳನ್ನು ಸಡಿಲ್ಬಿಟ್ಟೆವು ಅಂತಂದ್ರೆ ಅದು ಎಲ್ಲೆಲ್ಲೋ ಹೋಗ್ಬಿಡತ್ತೆ. ಆ ಎಲ್ಲೆಲ್ಲೋ ಹೋಗ್ಬಿಟ್ರೆ ನಮ್ಮ ಜೀವನನ ಮತ್ತೆ ನಾವು ಈ ಸಾಧನ ದಾರಿಗೆ ತರೋದು ತುಂಬಾ ಕಷ್ಟ. ಹೇಸಿ ವಿಷಯ ಅಂತ ಅದಕ್ಕೆ ಅಂತಾರೆ. ಏನು ಅಂದ್ರೆ ಅದು ಈ ಕುರುಡು ನಾಯಿ ತಾ ಸಂತೆಗೆ ಬಂತಂತೆ ಅಂತ ಅನ್ನುವಂತ ಒಂದು ವಿಚಿತ್ರವಾದ ಒಂದು ಪದವನ್ನು ಬಳಸಿದ್ರು. ಈ ಜೀವರೇ ಹಂಗಿದ್ದಾರೆ ಅಂತ. ಕುರುಡು ನಾಯಿ ಏನ್ ಮಾಡತ್ತೆ, ಫಸ್ಟೇ ನಾಯಿಯೇ ಏನ ಹೇಸಿ ವಿಷಯವನ್ನೇ ಅದು ಅಪೇಕ್ಷಿಸುತ್ತೆ. ಕುರುಡು ನಾಯಿ ಅಂತಂದ್ರೆ ಅದು ಇನ್ನಷ್ಟು ಈ ಸಂಸಾರದಲ್ಲಿ ಏನು ಬೇಡವೋ ಅದನ್ನು ಅಪೇಕ್ಷೆ ಪಡ್ತಾರೆ ಜನ ಅಂತಾರೆ. ಹೇಸಿ ವಿಷಯವೆಂಬೋ ಮಡುವಿನೊಳಗೆ, ಮಡುವು ಅಂತಂದ್ರೆ ದೊಡ್ಡದಾದ ಒಂದು ಇದು ಮಾರ್ಷ್ ಲ್ಯಾಂಡ್ ತರ. ಅದ್ರೊಳಗ್ ಹೋದ್ರಿ ಅಷ್ಟೇ, ಅದು ಒಳಗ್ ಹೋಗ್ತಾ ಇರೋದು. ಅದರಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಇನ್ನೊಬ್ಬ ಅಲ್ಲೇ ನಿಂತಿರೋಂಥವನಿಂದ ಸೆಳೆಯಕ್ ಸಾಧ್ಯ ಇಲ್ಲ. ಯಾರು ತೆಯ್ಯೋಂದ್ ಅಲ್ಲಿಂದ ಅಂದ್ರೆ ಹೊರಗಿರೋಂಥವನೇ ತೆಯ್ಯೋದು. ಆ ಭಗವಂತ ಮತ್ತೆ ಗುರುಗಳು ಅವರು ಈ ಮಡುವಿಲಲ್ಲಿ ಇಲ್ಲ. ಅವರು ಈ ಸಂಸಾರ ಅಂತ ಅನ್ನೋದ್ರಲ್ಲಿ ಇರುವಂತ ಹೇಸಿ ವಿಷಯಗಳಲ್ಲಿ ಅವ್ರ ಮನಸ್ಸಿರೋದಿಲ್ಲ ಅಂತ. ಹಿರಿಯರಾದ ಸದ್ಭಕ್ತರನ್ನು ನೀವು ಆಶ್ರಯಿಸಿ ಅಂತ ಅದಕ್ಕೆ ಬೇರೆ ದೇವ್ರ ನಾಮಗಳಲ್ಲಿ ಹೇಳ್ತಾರೆ. ಸಾಧು ಸಂಘದಿಂದ ಲಿಂಗದೇಹ ಭಂಗ. ಆತರ ನಮ್ಮ ಒಳ್ಳೆ ಅಂತಃಕರಣ ಶುದ್ಧ ಆಗೋದಕ್ಕೆ ನಾವು ಬೇರೆಯವ್ರನ್ನ ಆಶ್ರಯಿಸ್ಬೇಕು. ಈ ಭೂಮಿಯೊಳಗಿರೋಂತ ಎಲ್ಲ ವಿಷಯಗಳು ಅಂತ ಅನ್ನೋದ್ರ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ನಮಗ್ ಬರ್ಬೇಕು, ಮನಸ್ಸಿಂದ ತಿಳಿಬೇಕು. ಇದು ನಮಗೆ ಟೆಂಪ್ರರಿಯಾ ಇಲ್ಲ ಇದು ನಮ್ಗೆ ನಿಜವಾದ ಸುಖವ ಅಂತ. ಈ ಸುಖ ಅಂತ ಅನ್ನೋಂಥದ್ನ ನಾವು ಪಡಿಬೇಕಾದ್ರೆ ನಿಜವಾದ ಸುಖವನ್ನು ಪಡೆಯೋದಕ್ಕೆ ಭಗವಂತನೆಡೆಗೆ ಹೋಗ್ಬೇಕು. ಮನ ಚಂಚಲ ವಿರಬಾರದು ಅಂತಾರೆ. ಸುಮ್ಮನೆ ದೊರಕುವುದೇ ಮುಕ್ಕುತಿ ಅಂತ ಒಂದು ಹಾಡಿದೆ. ಅದರಲ್ಲಿ 14 ಪಾಯಿಂಟ್ಸ್ ಅನ್ನು ಹೇಳ್ತಾರೆ ದಾಸರು. ಮನ ಚಂಚಲ ವಿರಬಾರದು, ಪಾಪಿ ಜನರ ಸಂಸರ್ಗ ಇರಬಾರದು, ಅನುಮಾನ ಇರಬಾರದು. ಭಗವಂತ ನನ್ನ ರಕ್ಷಕ ಅಂತ ಅನ್ನೋದ್ಲಿ ಅನುಮಾನ ಇರಬಾರದು. ಅನುಮಾನ ಮೀನ್ಸ್ ಡೌಟ್. ತನು ನಂದು ಎಂಬೋ ಮನ ಅಜ್ಞಾನ ನಮಗೆ ಇರಬಾರದು. ತನು ಮನ ಧನ ಭಗವಂತನ ಸೇವೆಗಾಗಿ ಇರಬೇಕು. ಕಾಮ ಇರಬಾರದು, ಕಾಮಿನಿಯರ ಸಂಘ ಇರಬಾರದು ಅಂತಾರೆ. ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅನ್ನೋದೇ ಒಂದು ದೊಡ್ಡ ಮಾಡು. ಅದ್ರ ಮೇಲೆ ಕೃಷ್ಣನೇ ಕುಣಿಬೇಕು, ಕಾಳಿಂಗನ ಮೇಲೆ ಕುಣಿದ ಹಾಗೆ. ನಾವು ಪರವಸ್ತು ನಂದಲ್ಲ, ನಿಂದಿಸಿದರೆ ಅದು ಭಗವಂತನ ಸ್ತೋತ್ರವೇ ಅಂತ ತಿಳ್ಕೊಬೇಕು. ದೇಹ ಸ್ಥಿರವೆಲ್ಲ ಅಂತ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇರಬೇಕು. ಸಂದಣಿಗಳ ಬಿಡಬೇಕು ಅಂದ್ರೆ ಲೋಕದಲ್ಲಿರುವಂತ ವಾರ್ತೆಗಳಲ್ಲೇ ಮನಸ್ಸನ್ನು ಓಡಾಡಿಸ್ಬಾರ್ದು. ಈ ನ್ಯೂಸ್ ಕೇಳು, ಆ ನ್ಯೂಸ್ ಕೇಳು, ಅದ್ರ ಚರ್ಚೆ ಮಾಡು, ಇದ್ರ ಚರ್ಚೆ, ಅವ್ರು ಇದ್ ಹೇಳ್ರು, ಇದೆಲ್ಲ ಬಿಡು ಅಂತಾರೆ. ಅಂತ ವ್ಯಾಪಾರವನ್ನು ಬಿಡು. ಯಾಕೆಂದ್ರೆ ಅದು ನಿನ್ನ ಭಗವಂತನ ಹತ್ರ ಒಯ್ಯೋದಿಲ್ಲ, ಅದು ನಿನ್ನನ್ನು ಲೌಕಿಕವಾಗಿಯೇ ಒಯ್ಯತ್ತೆ. ಕೃಷ್ಣ ಏನ್ ಹೇಳ್ತಾನೆ, ಮನ್ಮನೋಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಂತಾನೆ. ಮಮೈವೇಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣ ಅಂತ. ನನ್ನನ್ನೇ ನೀನು ಬಂದು ಯಜನ ಮಾಡು, ನನ್ನ ಬಗ್ಗೆಯೇ ತಿಳಿ, ನನ್ನನ್ನೇ ನೀನು ನಮಸ್ಕಾರ ಮಾಡು. ಅಂದ್ರೆ ಆ ಭಗವಂತನ ಈ ಮಹಾಶಕ್ತಿ ಪುರುಷೋತ್ತಮ ಯೋಗದಲ್ಲಿ ಹೇಳಿದಾನ, ವಿಭೂತಿಯಲ್ಲಿ ಎಲ್ಲಾ ವಿಧವಾದ ಶಕ್ತಿಗಳು, ಪಿತಾಸಿ ಲೋಕಸ್ಯ ಚರಾಚರಂ, ಆ ಎಲ್ಲಾ ಲೋಕದಲ್ಲಿ ಇರುವಂತವ್ರು ಎಲ್ಲರಿಗೂ ಕೂಡ ನಾನೇ ತಾನೆ ಸ್ವಾಮಿ. ಪಿತಾ ಅಂತಂದ್ರೆ ಪಾತಿ ಇತಿ ಪಿತಾ ಅಂತ ಒಂದು ಅರ್ಥ ಇದೆ. ಅಂದ್ರೆ ಯಾರು ಎಲ್ಲರನ್ನೂ ರಕ್ಷಿಸ್ತಾನೆಯೋ ಅವನು ಲೋಕವನ್ನೇ ಅವನು ಬಂದು ಸೃಷ್ಟಿ ಮಾಡಿದ್ದೇ ಅದಕ್ಕೆ.
ಜನರು ಸಜ್ಜನರು ಮೋಕ್ಷಕ್ಕೆ ಹೋಗ್ಲಿ ಅಂತ. ಸೊ ಅದನ್ನು ನೆನಪಿಟ್ಕೊಂಡು ವಾಸುದೇವ ವಿಠಲ್ ದಾಸರು ಹೇಳ್ತಾರೆ, ಏಸಿ ವಿಷಯದಲ್ಲಿ ಮನಸ್ಸನ್ನು ಬಿಡದೇನೆ ಹೊರಗೆ ತಂದುಡು ನನ್ನ ಮನಸ್ಸನ್ನು ಅಂತ. ಯಾಕಂದ್ರೆ ಅಲ್ಲಿ ಹೋಯ್ತು ಅಂದ್ರೆ ಈ ಶರೀರ ನನ್ಗೆ ಸಿಕ್ಕಿದ್ದಕ್ಕೆ ವ್ಯರ್ಥ ಆಗ್ಬಿಡತ್ತೆ, ಅದನ್ನ ಮಾಡಿಸ್ಬೇಡ ನನ್ಗೆ ಅಂತಾರೆ. ಮೋಸಗೊಳಿಸುವ ಸ್ಥಿತಿಯ ಮನಸ್ಸಿನದು. ಆ ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು ಈ ಸಮಯಕ್ಕೆ ನಾಮ ಒದಗಿಸಯ್ಯ ಅಂತ. ಸಮಯ ಅಂತ ಅನ್ನೋದನ್ನ ಮೇಕ್ ಯುಟಿಲೈಸೇಷನ್ ಆಫ್ ಪ್ರೆಸೆಂಟ್ ಟೈಮ್ ಅಂತ ಅಂತಾರೆ. ಇದು ಅದು ಫಸ್ಟ್ ಪದ್ಯದಲ್ಲೇ ಹೇಳಿದ್ರು. ಕಾಲ ಅಂತ ಅನ್ನೋದು ನಿಮಗೆ ಕಾಯ್ಲಾರ್ದು, ಕಾಲ ಅಂತ ಅನ್ನೋದು ಬೆನ್ ಹಿಂದೆ ಇದೆ, ಅದು ಇಮಿಡಿಯೇಟ್ ಅಟ್ರಾಕ್ಟ್ ಆಗೋದು. ಯಾರು ನಾಮಸ್ಮರಣೆ ಮಾಡಲ್ವೋ ಅಲ್ಲಿ ಕಾಲನ ದೂತರು ಬರೋರು, ಅದು ಆಟೋಮ್ಯಾಟಿಕ್ ಅಂತಾರೆ. ಜಸ್ಟ್ ಲೈಕ್ ರ್ಯಾಟ್ ಅಂಡ್ ಸ್ನೇಕ್ ಆರ್ ವುಲ್ಫ್ ಅಂಡ್ ಶೀಪ್ ಅದಿದೆ. ನೀವು ರಾಮಸ್ಮರಣೆ ಹೇಳಿದ್ರೆ ಭಗವಂತನ ದೂತರು ಬರೋರು, ಹೋಗೋ ಕಾಲ ಬಂದಾಗ್ಲು. ಈ ಕಾಲ ಅಂತ ಅನ್ನೋಂಥದ್ದು ಬಂದೇ ಬರುತ್ತೆ, ಆದ್ರೆ ನಾಮಸ್ಮರಣೆ ಇರೋಂಥವ್ರಿಗೆ ಬೇರೆ ಗತಿ. ಆ ಗತಿ ನಾನು ಪಡಿಬೇಕು, ವಿಷ್ಣು ದೂತರೇ ನನಗೆ ಬರಬೇಕು ಅಂತಂದ್ರೆ, ಆ ಭಗವಂತನ ಅನುಗ್ರಹ ನನಗೆ ಆಗ್ಬೇಕು ಅಂತಂದ್ರೆ ನಾನು ಹೇಸಿ ವಿಷಯದಲ್ಲಿ ಮನಸ್ಸನ್ನು ಇಡಬಾರ್ದು. ಆತರ ನೀನೇ ಅನುಗ್ರಹಿಸು ಅಂತಾರೆ. ಮೋಸಗೊಳಿಸಬೇಡ ನನ್ನ. ಮೋಸ ಯಾಕೆ ಗೊಳಿಸ್ತಾನ ಭಗವಂತ? ನಾವೇ ಆ ತರದ್ ಕಾಮನೆ ಇಟ್ಕೊಂತೇವಲ್ಲ, ಅದಕ್ಕೆ ಅವನ ಹತ್ರ ಹಂಗ್ ಪ್ರಾರ್ಥನೆ ಮಾಡೋದು. ನೋಡು, ನಾ ಅದನ್ನ ಅನುಭವಿಸ್ಬೇಕು, ಅದ್ ನೋಡ್ಬೇಕು, ಇದ್ ತಿನ್ಬೇಕು ಅಂತ ನಾವ್ ಒಂದ್ಸಲಿ ಅನ್ಕೊಂಡ್ಬಿಟ್ರೆ ಸಾಕು, ಅದ್ರಿಂದ ನಮ್ಮ ಮನಸ್ಸು ಓಡ್ತಾ ಇರತ್ತೆ. ಯಾವಾಗ ನಾನು ಅದನ್ನ ಅಚೀವ್ ಮಾಡ್ಬೇಕು ಅಂತ ಅನ್ನೋಂತ ಒಂದು ಗುರಿ ನಮಗ್ ಬಂದ್ಬಿಡತ್ತೆ. ಆ ದೇಶಕ್ಕೆ ಹೋಗ್ಬೇಕು, ನಾನು ಆ ತರದ್ದು ಪದಾರ್ಥವನ್ನು ತಿಂದು ನೋಡ್ಬೇಕು ಅಂತ ಆಗ್ಬಿಡ್ತು ಅಂದ್ರೆ ಅಲ್ಲಿ ಹೋಗೋ ತನಕ ನಿಮ್ಗೆ ನಿಮ್ಮತಿಯೇ ಇಲ್ಲ. ಎಲ್ಲಾ ರಿಸೋರ್ಸಸ್ನ ಅದಕ್ಕೆ ಹಾಕ್ಬಿಡ್ತಾರೆ, ಹೇಗಾದ್ರೂ ಮಾಡಿ ನಾನು ಹೋಗ್ಬೇಕು ಅಂತ. ಸೊ ಈ ತರ ಮನಸ್ಸು ನಮ್ದು ಹೋಯ್ತು ಅಂತಂದ್ರೆ ಸಮಯ ಹೋಯ್ತಲ್ಲ, ಅದ್ರಲ್ಲೇ ನೀವು 10 ವರ್ಷ ಅದ್ರಲ್ಲೇ ಕಳೆದ್ರೆ ಆ ನಾಮಸ್ಮರಣೆ ಎಲ್ಲ ಎಲ್ಲಿ ಹೋಯ್ತು? ಅದಕ್ಕೆ ಆ ತರದ ಒಂದು ನನ್ನ ಮನಸ್ಸಿಗೆ ಆ ತರದ ಒಂದು ಚಿಂತನೆ ಬರೋದ್ ಬೇಡ. ಎದು ಸರಿ ಅದು ಸರಿಯಾಗಿ ಕಾಣ್ಬೇಕು, ಎದು ತಪ್ಪು ಅದು ತಪ್ಪು ಅಂತ ಕಾಣ್ಬೇಕು. ಆ ತರ ನನ್ಗೆ ಮನಸ್ಥಿತಿಯನ್ನು ಕೊಡು ಓ ವಾಸುದೇವ ವಿಠಲ. ಈ ಪರಿ ತಿಳಿದಿನ್ನು ಹಿಂಗೆ ತಿಳಿದು ಅಂತಂದ್ರೆ ನಾನು ಇದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನಿನ್ ಮುಂದೆ ಮೊರೆ ಇಟ್ಟಿದ್ದೀನಿ, ನೀ ಇದನ್ನು ಈ ಜೀವನಿಗೆ ಕರುಣಿಸ್ಬೇಕು ಅಂತ ಅನ್ನೋದನ್ನ ನಮ್ಮ ಪರವಾಗಿಯೇ ಅವರು ದಾಸರು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಅಂತ ಉತ್ತಮವಾದ ಒಂದು ಅಪರೋಕ್ಷ ಜ್ಞಾನಿಗಳು, ಅವರಿಗೆ ಮಾತ್ರ ಅವ್ರು ಪ್ರಾರ್ಥನೆ ಮಾಡೋದಿಲ್ಲ, ಅವ್ರ ದೇವ್ರ ನಾಮವೇ ಹಂಗಿರತ್ತೆ. ನಾವ್ ಇದನ್ನ ಹಾಡಿದ್ರೆ ಇದ್ ನಮ್ ಪರವಾಗಿ ತರ್ಕೊಳ್ಳುತ್ತೆ. ಅವ್ರು ಹಾಡಿದಾರಲ್ಲ, ಅವ್ರು ಎಲ್ಲಾರ ಪರವಾಗಿ ಅವ್ರ ಮನಸ್ಸಿಗೆ ಆಲೋಚನೆ ಮಾಡಿ ಹಾಡಿರ್ತಾರೆ. ಈ ತರ ಇವಾಗ ನಾವು ಸ್ತೋತ್ರ ಮಾಡ್ತೇವೋ, ಪೂಜೆ ಮಾಡುವಾಗ ನಮ್ಮ ಮಕ್ಕಳು ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ಅವ್ರ ಬಗ್ಗೆನೂ ಚಿಂತನೆ ಮಾಡ್ತೇವೆ, ಅವ್ರನ್ನೆಲ್ಲಾನು ನೀನ್ ರಕ್ಷಿಸಪ್ಪ ಹಂಗೆ ಅಂತ ಕೇಳ್ತೇವೆ ದೇವ್ರನ್ನ. ಇದು ಸಹಜವಾಗಿ ಅವ್ರಿಗೆ ಬರುತ್ತೆ. ದೇವ್ರ ನಾಮವನ್ನು ಹೇಳ್ತಾ ಇರುವಂತ ಅಪರೋಕ್ಷ ಜ್ಞಾನಿಗಳು ಈ ಎಲ್ಲಾ ಸಜ್ಜೀವರಿಗೆಲ್ಲ ಕೂಡ ಮೋಸ ಮಾಡ್ಬೇಡಪ್ಪ, ಅವರ ಸಮಯವನ್ನು ಅವರಿಗೆ ಭಗವಂತನ ಧ್ಯಾನ, ಅವನ ಸಂಕೀರ್ತನದಲ್ಲೇ ಕಳೆಯುವ ಹಾಗೆ ಅನುಗ್ರಹ ಮಾಡು ಅಂತ ಈ ಸುಂದರವಾದ ದೇವ್ರ ನಾಮವನ್ನು ಹೇಳಿದ್ದಾರೆ. ಇವಾಗ ಇದ್ರ ಪೂರ್ತಿ ಹಾಡನ್ನು ಒಂದ್ಸಲಿ ವಾಚನೆ ಮಾಡಿ, ಚೆನ್ನಾಗಿರತ್ತೆ. ಅರ್ಥ ಚಿಂತನೆ ಸಹಿತವಾಗಿ ಅವರೆಲ್ಲ ಇದನ್ನು ಕೇಳಲಿ. ಆಮೇಲೆ ಇದನ್ನ ನಾವು ಕೃಷ್ಣಾರ್ಪಣ ಮಾಡ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ, ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ, ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಕಾಲನ ದೂತರು ಕಠಿಣರೇ ಸರಿ, ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ. ಕಾಲನ ದೂತರು ಕಠಿಣರೇ ಸರಿ, ವ್ಯಾಳಿಯು ಹೇಳಿ ಕೇಳಿ ಬರುವುದಲ್ಲ. ಆಲಯದವರ ಶಕ್ತಿಯಲ್ಲೇನೋ ಲಾಲಿಸಬೇಕೇಲೋ ಎನ್ನ ಭಿನ್ನಪ. ಆಲಯದವರ ಶಕ್ತಿಯಲ್ಲೇನೋ ಲಾಲಿಸಬೇಕೇಲೋ ಎನ್ನ ಭಿನ್ನಪ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ,
ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಕಾಲನ ಸ್ಥಿತಿಯೆಂದು ಮೇಷದ ಗುಂಪಿಗೆ ತೋಳದ ಪರಿಯೆಂದು ನಾ ಕೇಳಿ ಬಲ್ಲೆ. ಕಾಲನ ಸ್ಥಿತಿಯಂತೂ ಮೇಷದ ಗುಂಪಿಗೆ ತೋಳದ ಪರಿಯೆಂದು ನಾ ಕೇಳಿ ಬಲ್ಲೆ. ಕಾಳು ಕಪಟೆ ತಿಂಬ ಮೂಷಕಗಳಿನ್ನೂ ಕಾಲಭುಜಂಗದಂತೆ ಕಂಡು ಬಲ್ಲೇನೋ. ಕಾಳು ಕಪಟೆ ತಿಂಬ ಮೂಷಕಗಳಿನ್ನೂ ಕಾಲಭುಜಂಗದಂತೆ ಕಂಡು ಬಲ್ಲೇನೋ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಹೇಸಿ ವಿಷಯವೆಂಬೋ ಮಡುವಿನೊಳಗೆ ಒಯ್ದು ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನ. ಹೇಸಿ ವಿಷಯವೆಂಬ ಮಡುವಿನೊಳಗೆ ಒಯ್ದು ಮೋಸಗೊಳಿಸುವ ಸ್ಥಿತಿಯು ಮನಸ್ಸಿನ. ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು. ವಾಸುದೇವ ವಿಠಲ ಈ ಪರಿ ತಿಳಿದಿನ್ನು. ಈ ಸಮಯಕ್ಕೆ ನಾಮ ಒದಗಿಸಯ್ಯ. ಈ ಸಮಯಕ್ಕೆ ನಾಮ ಒದಗಿಸಯ್ಯ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ನಾಲಿಗೆ ತುದಿಯಲ್ಲಿ ರಾಮ ಎಂಬೋ ನಾಮ ವ್ಯಾಳಿಗೆ ಒದಗಿಸೋ ಹರಿಯೇ ಮರಿಯೇ. ಹ್ಮ್. ಇದ್ರ ಜೊತೆಗೆ ನಾವು ಇದನ್ನು ಸಮರ್ಪಣೆ ಮಾಡೋಣ. ಗುರುಗಳಾದ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯಗೆ ಮತ್ತೆ ಮತ್ತೆ ನಮಸ್ಕರಿಸಿ, ಯಾಕೆಂದ್ರೆ ಶಾಸ್ತ್ರಾರ್ಥವನ್ನು ಹೇಗೆ ನಮ್ಮ ಜೀವನದಲ್ಲಿ ನಾವು ಬಳಸಬೇಕು ಅಂತ ಅನ್ನುವಂತ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೆ ನಮಸ್ಕರಿಸಿ ಇದನ್ನು ಇಬ್ರು ಸೇರಿ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಚೆನ್ನಾಗಿತ್ತು. ಅತಿ ಚಂದಾಗಿತ್ತು ನಿಮ್ಮ ಇದು ಕೇಳಕ್ಕ ಹಿತ. ರಾಮನಾಮ ಎಷ್ಟು ಸ್ವೀಟ್ ಆಯ್ತು ಆತರ ನಾವು ಎಂಜಾಯ್ ಮಾಡ್ತೇವೆ. ತುಂಬಾ ಅದೇ.